ಗಣಿ ಯಶ್ ಅನ್ಬಿಟ್ಟು ಇವತ್ತು ಬಳ್ಳಾರಿನಲ್ಲಿ ಒಂದು ನ್ಯೂ ಶಾಪ್ ಓಪನಿಂಗ್ ಬಟ್ಟೆ ಅಂಗಡಿದು. ಸುಮಾರು ಬಟ್ಟೆ ಅಂಗಡಿಗಳು ನಾನು ಓಪನ್ ಮಾಡಿರೋದು, ಒಂದೊಂದು ಅಂಗಡಿ ಓಪನ್ ಮಾಡಿದವರು ಇವತ್ತು 50 ಅಂಗಡಿ ಇಕ್ಕಿರೋನವನೇ, 25 ಅಂಗಡಿ ಇಕ್ಕಿರೋನವನೇ. ನಾನು ಕೇಳೋದು ಒಂದೇನೇನೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ರಿ. ಲಾಭ ಅನ್ನೋದು ಪರ್ಸೆಂಟೇಜ್ ಅಲ್ಲಿ ಹೆಂಗ್ ಇಕ್ಬೇಕು ಹಂಗೆ ಇಕ್ಕೊಳ್ರಿ. ಆಮೇಲೆ ನಾನೇ ಕೆಲವ್ರನ್ನ ಬೆಳೆಸಿ ಇವತ್ತು ನಂಬಿಕೆನೇನೆ ಕೆಲವೊಂದು ಕೆಲಸಗಳು ಮಾಡವ್ರೆ, ಅವ್ರು ಯಾವತ್ತೂ ಉದ್ದಾರಕ ಆಗಲ್ಲ. ನಾನು ಹುರ್ತೂರಿಂದ ಬಳ್ಳಾರಿಗೆ ಬರ್ಬೇಕಂದ್ರೆ ರಸ್ಟೇಜಿಗೆ 550 ಕಿಲೋಮೀಟರ್, 350 ಓಕೆ 350-400 ಕಿಲೋಮೀಟರ್ ಬಳಸ್ಕೊಂಡ್ಬಂದ್ರೆ 400-800 ಕಿಲೋಮೀಟರ್. ಅವರು ನಮ್ಗೆ ಬಂದು ಕಾರ್ಡ್ ಕೊಡ್ಬೇಕಂದ್ರೂ 800 ಕಿಲೋಮೀಟರ್ ಬಂದು ಹೋಗವ್ರೆ. ಇಲ್ಲಿ ವಿಶ್ವಾಸ ಒಂದೇನೇನೆ. ಆಮೇಲೆ ಯಶಸ್ಸು ಪಕ್ಕ ಐತೆ, ಯಾಕಂತಂದ್ರೆ ಬ್ರ್ಯಾಂಡ್ ನೋಡೋಷ್ಟು ಕೇಳ್ಬೋದು. ಆಮೇಲೆ ಬಳ್ಳಾರಿ ಅಂದಿದ ತಕ್ಷಣ ನಾನು ಫೇಮಸ್ ಯಾವ್ದು ಅಂತಂದ್ರೆ ಇಲ್ಲಿದ್ದು ಜೀನ್ಸ್ ಇವತ್ತು ನೀವು ನೋಡ್ಬೋದು. ಆಮೇಲೆ ಕ್ವಾಲಿಟಿ ನಾನೇ ಹೇಳ್ತೀನಿ ನೋಡ್ರಿ, ಹಿಂಗೆ ಎಕ್ಸ್ಪ್ಯಾಂಡಬಲ್ ಜೀನ್ಸ್ ಅಲ್ಲಿ ತುಂಬಾ ಚೆನ್ನಾಗಿರೋದು ಮಾಡವ್ರೆ. ಯಾಕಂತ ಇದೆಯತ್ತು ಬಿಡಪ್ಪ ಮಾತಾಡೋಕ್ಕಾಗಲ್ಲ. ಈ ಜೀನ್ಸ್ ನ ಬಳ್ಳಾರಿನಲ್ಲಿ ಫೇಮಸ್ ಯಾಕೆ ಅಂತಂದ್ರೆ ಇಲ್ಲೇನೇನೆ ಇವರು ಇದನ್ನ ತಯಾರು ಮಾಡ್ತಾವ್ರೆ. ಆ ಕಾರಣಕ್ಕೆ ಕಾಸ್ಟ್ ಪ್ರೈಸ್ ತುಂಬಾ ಕಮ್ಮಿ ಬರುತ್ತೆ. ಚಿಕ್ಕಪೇಟೆ ಕೂಡ ಇಲ್ಲಿಂದಾನೇ ಬರೋದಂತೆ ಅಲ್ವಪ್ಪ. ಆ ಕಾರಣಕ್ಕೆ ದಯವಿಟ್ಟು ನಮ್ಮ ರೈತರ ಮಕ್ಕಳನ್ನ ಬೆಳೆಸಬೇಕು ಅಂತಂದ್ರೆ, ಆಮೇಲೆ ಗಣಿಯನ್ನು ದನ ಕರ ಎಲ್ಲ ಇಟ್ಟವನೇ, ಅವನು ಜಮೀನ್ ಐತೆ, ಅವನು ರೈತನ ಮಗನೇನೇನೆ. ರೈತರ ಮಕ್ಕಳು ಬೆಳಿಬೇಕಂತಂದ್ರೆ ರೈತರ ಮಕ್ಕಳೇ ಸಪೋರ್ಟ್ ಮಾಡಬೇಕು. ಕರೆಕ್ಟ್.